ಪ್ರೈಸ್ ದ ಲಾರ್ಡ್. ಈ ದಿನ ನಾವು ಅಬ್ರಹಾಮನು ದೇವರನ್ನು ಯಾವ ರೀತಿ ಘನಪಡಿಸಿದನು ಅಂತೇಳಿ ಧ್ಯಾನಿಸೋಣ. ಆದಿಕಾಂಡ 14ನೇ ಅಧ್ಯಾಯ 17ರಿಂದ 20. ಅವನು ಕೆದರ್ಲಾ ಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನ್ನಿಸಿಕೊಳ್ಳುವ ಶಾವೇ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮನ ಅರಸನಾದ ಮೆಲ್ಕೀಚೆದೆಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗಾಗಲಿ, ಪರಾತ್ಪರನಾದ ದೇವರ ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಇಲ್ಲಿ ನಾವು ಬ್ಯಾಕ್ಗ್ರೌಂಡ್ ನೋಡೋದಾದರೆ 4 ಜನ ರಾಜರು 5 ಜನ ರಾಜರ ಮೇಲೆ ಯುದ್ಧ ಮಾಡ್ತಾರೆ. ಈ 5 ರಾಜರು ಸೋತೋಗ್ತಾರೆ. ಅದಾದಮೇಲೆ ಈ 4 ರಾಜರು ಈ 5 ರಾಜ್ಯಗಳಲ್ಲಿರುವ ಸಂಪತ್ತನ್ನೆಲ್ಲ ಕೊಳ್ಳೆ ಸಂಪತ್ತಾಗಿ ತಗೊಂಡು ಹೋಗ್ಬಿಡ್ತಾರೆ. ಅದಾದಮೇಲೆ ಅಬ್ರಾಮನ್ ಏನು ಮಾಡ್ತಾನೆ ಅಂತಂದರೆ ಆ 4 ರಾಜರನ್ನು ಸೋಲಿಸಿ ತಿರುಗಿ ಆ ಸಂಪತ್ತನ್ನೆಲ್ಲ ವಾಪಸ್ ತಗೊಂಡ್ಬರ್ತಾನೆ. ಈ ಸಂಪತ್ತಿನಿಂದ ಆತ ದೇವರಿಗೆ ದಶಮಾಂಶ ಕೊಡ್ತಾ ಇದ್ದಾನೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಈಗ ನಾವು ಈ 5 ರಾಜ್ಯಗಳ ಸಂಪತ್ತನ್ನು ಭಾರತ ದೇಶದ ಸಂಪತ್ತಿಗೆ ಹೋಲಿಸಿದರೆ ಅಬ್ರಾಮನು ಭಾರತ ದೇಶದಲ್ಲಿ ಎಷ್ಟು ಕುರಿಗಳಿದಾವಲ್ಲ ಆ ಕುರಿಗಳಲ್ಲಿ ದಶಮಾಂಶ ಕೊಡ್ತಾ ಇದ್ದಾನೆ. ಭಾರತ ದೇಶದಲ್ಲಿ ಎಷ್ಟು ಆಡುಗಳಿದಾವಲ್ಲ ಆ ಆಡುಗಳಲ್ಲಿ ದಶಮಾಂಶ ಕೊಡ್ತಾ ಇದ್ದಾನೆ. ಏನಕ್ಕೆ? ಮೆಲ್ಕಿಸೆದೆಕನ ನೋಡೋದಾದರೆ ಆತ ಒಬ್ಬಂಟಿ. ಆತನಿಗೆ 10 ಕುರಿ, 10 ಆಡು, 10 ಎತ್ತು ಸಾಕು. ಆದರೆ ಈ ರೀತಿ ಯಾಕೆ ದಶಮಾಂಶ ಕೊಡ್ತಾ ಇದ್ದಾನೆ ಅಂತಂದರೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಚನ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಅಂದರೆ ಅಬ್ರಹಾಮನಿಗೆ ಗೊತ್ತು ದೇವರನ್ನು ಯಾವ ರೀತಿ ಸನ್ಮಾನಿಸಬೇಕು ಅಂತೇಳಿ, ಇಲ್ಲ ದೇವರನ್ನು ಯಾವ ರೀತಿ ಘನಪಡಿಸಬೇಕು ಅಂತೇಳಿ. ನಾವು ಯಾವ ರೀತಿ ನಮ್ಮ ಆರಾಧನೆ ಮುಖಾಂತರ ದೇವರನ್ನು ಘನಪಡಿಸುತ್ತವೋ, ನಮ್ಮ ಸೇವೆ ಮುಖಾಂತರ ದೇವರನ್ನು ಘನಪಡಿಸ್ತೇವೋ, ಅದೇ ರೀತಿ ದಶಮಾಂಶ ಸಮೇತ ದೇವರನ್ನು ಘನಪಡಿಸುವುದರಲ್ಲಿ ಒಂದು ಭಾಗ. ಆಮೇಲೆ